ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಇಂದು ಸಿಎಂ ದಾಖಲೆಯ 16ನೇ ಮುಂಗಡ ಪತ್ರ. ಬೆಳಗ್ಗೆ 10:15ಕ್ಕೆ ಮಂಡನೆ. ಸಂಪನ್ಮೂಲ ಕ್ರೋಢೀಕರಣಕ್ಕೆ ಒತ್ತು ನೀಡಿ ಕೊರತೆ ನೀಗಿಸಲು ಕ್ರಮ. ನಾಳೆ ಅಂತಾರಾಷ್ಟ್ರೀಯ ಮಹಿಳಾ ದಿನ. ಮಹಿಳಾ ಉದ್ಯಮಿಗಳಲ್ಲಿ ಉಳಿತಾಯ ಪ್ರಜ್ಞೆ ಹೆಚ್ಚು. ಕ್ರೀಡಾಪಟುಗಳ ಆಯ್ಕೆಗೆ ಮಾನದಂಡ ರಚನೆ ಕಡ್ಡಾಯ. ಕೇಂದ್ರ ಕ್ರೀಡಾ ಇಲಾಖೆ. ಪಿಒಕೆ ಮರಳಿಸಿದರೆ ಕಾಶ್ಮೀರ ಸಮಸ್ಯೆ ಇತ್ಯರ್ಥ. ಲಂಡನ್ನಲ್ಲಿ ಕೇಂದ್ರ ಸಚಿವ ಜೈಶಂಕರ್ ಪ್ರತಿಪಾದನೆ. ಸರ್ಕಾರದ ಉಪಕ್ರಮಗಳಿಂದ ಕಣಿವೆಯಲ್ಲಿ ಅಭಿವೃದ್ಧಿ. ಭಾರತ ನ್ಯೂಜಿಲೆಂಡ್ ಫೈನಲ್ ಮುಖಾಮುಖಿ. 25 ವರ್ಷಗಳ ಬಳಿಕ ಫೈನಲ್ನಲ್ಲಿ ಸೆಣಸು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಕೆಪಿಎಸ್ಸಿ ಮರುಪರೀಕ್ಷೆಗೆ ಒಕ್ಕೊರಲ ಆಗ್ರಹ. ವಿಪಕ್ಷ ಸದಸ್ಯರಿಂದ ತೀವ್ರ ಆಕ್ರೋಶ. ಕುಡಿಯುವ ನೀರಿನ ಪೋಲು. 417 ಜನರಿಗೆ ದಂಡ. ಉದ್ಯಾನ ನಗರಿಯ ಮಂದಿಗೆ ಬಿಸಿ ಮುಟ್ಟಿಸಿದ ಜಲಮಂಡಳಿ. ಕುಡಿಯುವ ನೀರು ಅನ್ಯ ಕೆಲಸಗಳಿಗೆ ಬಳಸದಂತೆ ಆದೇಶ. ಹಕ್ಕಿ ಜ್ವರದ ಸಮೀಕ್ಷೆ ನಡೆಸಿ ವಿಶೇಷ ಆಯುಕ್ತ. ಪಾಲಿಕೆಯ ಅಧಿಕಾರಿಗಳಿಗೆ ಆರೋಗ್ಯ ವಿಭಾಗದ ಆಯುಕ್ತ ವಿಕಾಸ್ ಕಿಶೋರ್ ಸೂಚನೆ. ಹೊಸ ಸಂಪರ್ಕಕ್ಕೆ ಸ್ಮಾರ್ಟ್ ಮೀಟರ್. ಬೆಸ್ಕಾಂ ವ್ಯಾಪ್ತಿಯ 8 ಜಿಲ್ಲೆಗಳಲ್ಲಿ ಅಳವಡಿಸಲು ಆದೇಶ. ಏಷ್ಯನ್ ವನಿತಾ ಕಬಡ್ಡಿ. ಸತತ 2 ಪಂದ್ಯ ಗೆದ್ದ ಭಾರತ ಸೆಮಿಗೆ. ಇಂದು ಸೆಮಿಫೈನಲ್ ಆಡಲಿರುವ ಭಾರತ ತಂಡ.